ನಿಮ್ಮ ಪಾರ್ಟ್ನರ್ ಪ್ರಸ್ತುತ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಯಾರೆಲ್ಲ ಚಾನೆಲ್ ನ ಫಾಲೋ ಮಾಡ್ತಿದ್ದೀರಾ, ವೆರಿ ಗುಡ್. ಫಾಲೋ ಮಾಡ್ತಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಲಾಸ್ ಮಾಡ್ಕೊಳ್ತಿದ್ದೀರಾ ಎನರ್ಜಿನ. ಸೊ ಹಾಗಾಗಿ ಲಾಸ್ ಮಾಡ್ಕೊಳ್ಬೇಡಿ, ನನ್ನ ಜೊತೆಗೆ ಕನೆಕ್ಟ್ ಆಗಿ ಫಾಲೋ ಮಾಡಿ. ಓಕೆ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಐ ಆಮ್ ರೆಡಿ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಏಸ್ ಆಫ್ ಫ್ರೆಂಡ್ಸ್ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರೆಲ್ಲೋ ಒಂದ್ ಕಡೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಹಾಗೆ ನಿಮ್ಮ ಹಳೆಯ ನೆನಪುಗಳು ಅವರಿಗೆ ಕಾಡ್ತಾ ಇರುವಂತದ್ದು, ಏನೋ ಹೇಳ್ಬೇಕು ಅಂತ ಅನ್ಕೊಳ್ತಿದ್ದಾರೆ. 10 ಆಫ್ ಕಪ್ಸ್ ಬರ್ತಿದೆ ಇಲ್ಲಿ. ಆದ್ರೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಏನೋ ಹೇಳ್ಬೇಕಂತ ಹೇಳ್ತಾ ಇಲ್ಲ, ಬಟ್ ಮನಸ್ಸಲ್ಲಿ ಅವರಿಗೆ ನಿಮ್ಗೇನೋ ಹೇಳ್ಬೇಕು ಅಂತ ಹೇಳಿ ಫೀಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಒಂದು ವೇಳೆ ನೀವು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆಗೆ, ಅವ್ರು ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೊಫೈಲ್ ನ ಅವರು ಪದೇ ಪದೇ ಚೆಕ್ ಮಾಡ್ತಾ ಇದ್ದಾರೆ. ನೀವು ಕೂಡ ಎಲ್ಲ ಒಂದ್ ಕಡೆ ನಿಮ್ಮ ಡಿಪಿನ ಪದೇ ಪದೇ ಚೇಂಜ್ ಮಾಡ್ತಾ ಇರಬಹುದು, ಪದೇ ಪದೇ ಸ್ಟೇಟಸ್ನು ಹಾಕ್ತಾ ಇರಬಹುದು. ಅವ್ರು ನೋಡ್ಲಿ ಅಂತಾನೆ ನೀವು ಕೂಡ ಎಲ್ಲೊಂದ್ ಕಡೆ ಸ್ಟೇಟಸ್ ಹಾಕ್ತಾ ಅಥವಾ ಡಿಪಿನ ಚೇಂಜ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇದೆ. ಅವರು ಕೂಡ ಅದೇ ತರನೇ ಫಾಲೋ ಮಾಡ್ತಿದ್ರೆ, ನೀನ್ ಯಾವಾಗೆಲ್ಲ ಡಿಪಿ ಚೇಂಜ್ ಮಾಡ್ತೀರ ಅದನ್ನು ನೋಡ್ತಾ ಇದ್ದಾರೆ, ಯಾವಾಗೆಲ್ಲ ನೀವು ಸ್ಟೇಟಸ್ ಹಾಕ್ತೀರ ಅದನ್ನು ಕೂಡ ಅವ್ರು ನೋಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಾದಂತ ಮಾತುಕತೆಗಳು ನಡೀತಾ ಇಲ್ಲ ಇಲ್ಲಿ. ಆದಷ್ಟು ಮೌನವಾಗಿ ಇದ್ದಾರೆ. ಅವರು ಸದ್ಯದಲ್ಲೇ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಸಾಧ್ಯತೆ ಇದೆ. ಒಂದು ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಅವ್ರು ನಿಮ್ಮನ್ನ ನಿಮ್ಮ ಸಂಬಂಧದ ಬಗ್ಗೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಅವರು ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ನಿಮ್ಮಿಬ್ಬರ ಮಧ್ಯೆ ಎಲ್ಲೋ ಒಂದ್ ಕಡೆ ಸಣ್ಣ ಗೊಂದಲಗಳು ಕೂಡ ಇರುವಂತಹದ ಒಂದು ಎನರ್ಜಿ ಬರ್ತಿದೆ. ಆ ಗೊಂದಲಗಳು ಕೂಡ ಬಗೆಹರಿಯತ್ತೆ. ಅವರು ಆ ಗೊಂದಲಗಳನ್ನ ಬಗೆಹರಿಸೋಕ್ಕೋಸ್ಕರ ಅವ್ರು ಎಲ್ಲೊಂದ್ ಕಡೆ ಪ್ರಯತ್ನವನ್ನ ಪಡ್ತಿರುವಂತಹ ಎನರ್ಜಿ ಕೂಡ ಇಲ್ಲಿ ಎನರ್ಜಿ ಪಾಸಿಟಿವ್ ಆಗಿ ಬರ್ತಾ ಇದೆ. ಓಕೆನಾ, ಯೂನಿವರ್ಸ್ ನಿಮಗೆ ಹೇಳ್ತಿರುವಂತದ್ದು, ಯೂನಿವರ್ಸ್ ನ ಸಂದೇಶ ಏನಿದೆ. ಓಕೆ ನೋಡಿ, ಇಲ್ಲಿ ಹರ್ಟ್ ಮಾಡ್ಕೊಳ್ಳುವಂಥದ್ದು, ಬೇಜಾರ್ ಮಾಡ್ಕೊಳ್ಳುವಂತ ಸಮಯ ಇದಲ್ಲ. ತಾಳ್ಮೆಯಿಂದ ಇರುವಂತಹ ಸಮಯ ಇದಾಗಿದೆ. ಎಲ್ಲವೂ ಸರಿಯಾದ ಸಮಯಕ್ಕೆ ನಡೆಯುತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಮತ್ತು ಪಾಸಿಟಿವ್ ಆಗಿ ಇರಿ. ಸಂಬಂಧದಲ್ಲಿ ಅವಸರ ಮಾಡೋದು ಬೇಡ. ಪ್ರೀತಿ ತನ್ನ ಹಾದಿಯನ್ನ ತಾನೇ ಕಂಡುಕೊಳ್ಳತ್ತೆ. ಅಲ್ಲಿವರೆಗೆ ನೀವೇನ್ ಮಾಡಿ, ತಾಳ್ಮೆಯಿಂದ ಇರಿ ಅನ್ನುವಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಈ ಒಂದು ರೀಡಿಂಗ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ ಹತ್ರ ಹಂಚ್ಕೊಳ್ಬೇಕನ್ಸುತ್ತೆ ಈ ರೀಡಿಂಗ್ ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆನಾ, ಸೊ ನನ್ನ ಜೊತೆ ಫಾಲೋ ಮಾಡಿದ್ರೆ ಅನ್ಲಿಮಿಟೆಡ್ ಹೀಲಿಂಗ್ ಪವರ್ ನಿಮಗೆ ಖಂಡಿತವಾಗಿಯೂ ಸಿಗ್ತಾ ಇರತ್ತೆ. ಅಂಡ್ ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಐ ಆಮ್ ರೆಡಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.